ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ದರ್ಶನ್ ಇವತ್ತು ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿ ಮಾಡಿದರು. ಚಾಮುಂಡಿ ತಾಯಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದಿನಕರ್ ತುಗುದೀಪ್ ಅವರು ಕೂಡ ಇವತ್ತು ಬಹಿರಂಗ ಒಂದು ಸಭೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಂಬೇಡಿ, ಬರ್ತಾರೆ ಹೊರಗಡೆ ಅಂತೇಳಿ. ಇದೆಲ್ಲದರ ನಡುವೆ ಬೆನ್ನು ನೋವು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾನೇ ಇದೆ. ಯಾವಾಗ ಕಡಿಮೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಾಸಾಗೆ ಬೆನ್ನು ನೋವಿನ ಭೂತದ ಕಾಟ. ಭೂಪತಿ ಕಾಯಲು ಓಡೋಡಿ ಬಂದ ಪತ್ನಿ. ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ದರ್ಶನ್ ಇಂದು ಅಕ್ಷರಶಃ ಅನಾಥನಾಗಿದ್ದಾನೆ. ಹೊಟ್ಟೆ ತುಂಬಾ ಊಟ ಇಲ್ಲದೆ, ಆಳು ಕಾಳಿಲ್ಲದೆ ಸೊರಗಿ ಸುಣ್ಣವಾಗಿದ್ದಾನೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿದ್ದ ಅಯ್ಯ ಇದೆಂಥ ಸ್ಥಿತಿ ಬಂತಪ್ಪ ಅಂತ ಜೈಲ್ ಕಂಬಿಗಳ ಹಿಂದೆ ಕೊರಗುತ್ತಿದ್ದಾನೆ. ಬಳ್ಳಾರಿ ಜೈಲ್ ಶಿಫ್ಟ್ ಆದ ಮೇಲಂತೂ ಕಾಟೇರನ್ಗೆ ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ, ಕುಂತಲ್ಲಿ ಕೂರೋಕಾಗ್ತಿಲ್ಲ. ರಾತ್ರಿಯಂತೂ ಕಣ್ಮುಚ್ಚಿದ್ರೆ ಶೆಡ್ ನರಕವೇ ಕಾಣ್ತಿದೆ. ಒಂದೆಡೆ ಭೂಪತಿಗೆ ಬೆನ್ನು ನೋವು ಬೆಂಬಿಡದೆ ಭೂತದಂತೆ ಕಾಡ್ತಿದ್ರೆ, ಮತ್ತೊಂದೆಡೆ ರೇಣುಕಾಸ್ವಾಮಿಯ ಆತ್ಮವು ಅಟಕಾಯಿಸಿಕೊಂಡಿದ್ಯಂತೆ. ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು, ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಯನ್ನ ತಂದಿದ್ರು. ವಿಜಯಲಕ್ಷ್ಮಿ ಜೊತೆ ಅವರ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಸಹ ಜೈಲ್ಗೆ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಭೂತ ಭಯದಿಂದ ಮುಕ್ತಿಗೆ ದೇವರ ಪ್ರಸಾದ ಕುಂಕುಮ ನೀಡಿದ್ದು ತಾಯಿ ಕಾಪಾಡ್ತಾಳೆ ಅನ್ನೋ ವಿಶ್ವಾಸ ತುಂಬಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ದರ್ಶನ್ ಇವತ್ತು ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿ ಮಾಡಿದರು. ಚಾಮುಂಡಿ ತಾಯಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದಿನಕರ್ ತುಗುದೀಪ್ ಅವರು ಕೂಡ ಇವತ್ತು ಬಹಿರಂಗ ಒಂದು ಸಭೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಂಬೇಡಿ, ಬರ್ತಾರೆ ಹೊರಗಡೆ ಅಂತೇಳಿ. ಇದೆಲ್ಲದರ ನಡುವೆ ಬೆನ್ನು ನೋವು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾನೇ ಇದೆ. ಯಾವಾಗ ಕಡಿಮೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಾಸಾಗೆ ಬೆನ್ನು ನೋವಿನ ಭೂತದ ಕಾಟ. ಭೂಪತಿ ಕಾಯಲು ಓಡೋಡಿ ಬಂದ ಪತ್ನಿ. ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ದರ್ಶನ್ ಇಂದು ಅಕ್ಷರಶಃ ಅನಾಥನಾಗಿದ್ದಾನೆ. ಹೊಟ್ಟೆ ತುಂಬಾ ಊಟ ಇಲ್ಲದೆ, ಆಳು ಕಾಳಿಲ್ಲದೆ ಸೊರಗಿ ಸುಣ್ಣವಾಗಿದ್ದಾನೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿದ್ದ ಅಯ್ಯ ಇದೆಂಥ ಸ್ಥಿತಿ ಬಂತಪ್ಪ ಅಂತ ಜೈಲ್ ಕಂಬಿಗಳ ಹಿಂದೆ ಕೊರಗುತ್ತಿದ್ದಾನೆ. ಬಳ್ಳಾರಿ ಜೈಲ್ ಶಿಫ್ಟ್ ಆದ ಮೇಲಂತೂ ಕಾಟೇರನ್ಗೆ ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ, ಕುಂತಲ್ಲಿ ಕೂರೋಕಾಗ್ತಿಲ್ಲ. ರಾತ್ರಿಯಂತೂ ಕಣ್ಮುಚ್ಚಿದ್ರೆ ಶೆಡ್ ನರಕವೇ ಕಾಣ್ತಿದೆ. ಒಂದೆಡೆ ಭೂಪತಿಗೆ ಬೆನ್ನು ನೋವು ಬೆಂಬಿಡದೆ ಭೂತದಂತೆ ಕಾಡ್ತಿದ್ರೆ, ಮತ್ತೊಂದೆಡೆ ರೇಣುಕಾಸ್ವಾಮಿಯ ಆತ್ಮವು ಅಟಕಾಯಿಸಿಕೊಂಡಿದ್ಯಂತೆ. ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು, ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಯನ್ನ ತಂದಿದ್ರು.
ವಿಜಯಲಕ್ಷ್ಮಿ ಜೊತೆ ಅವರ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಸಹ ಜೈಲ್ಗೆ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಭೂತ ಭಯದಿಂದ ಮುಕ್ತಿಗೆ ದೇವರ ಪ್ರಸಾದ ಕುಂಕುಮ ನೀಡಿದ್ದು ತಾಯಿ ಕಾಪಾಡ್ತಾಳೆ ಅನ್ನೋ ವಿಶ್ವಾಸ ತುಂಬಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ದರ್ಶನ್ ಇವತ್ತು ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿ ಮಾಡಿದರು. ಚಾಮುಂಡಿ ತಾಯಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದಿನಕರ್ ತುಗುದೀಪ್ ಅವರು ಕೂಡ ಇವತ್ತು ಬಹಿರಂಗ ಒಂದು ಸಭೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೋಬೇಡಿ, ಬರ್ತಾರೆ ಹೊರಗಡೆ ಅಂತೇಳಿ. ಇದೆಲ್ಲದರ ನಡುವೆ ಬೆನ್ನು ನೋವು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾನೇ ಇದೆ. ಯಾವಾಗ ಕಡಿಮೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಾಸಾಗೆ ಬೆನ್ನು ನೋವಿನ ಭೂತದ ಕಾಟ. ಭೂಪತಿ ಕಾಯಲು ಓಡೋಡಿ ಬಂದ ಪತ್ನಿ. ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ದರ್ಶನ್ ಇಂದು ಅಕ್ಷರಶಃ ಅನಾಥನಾಗಿದ್ದಾನೆ. ಹೊಟ್ಟೆ ತುಂಬಾ ಊಟ ಇಲ್ಲದೆ, ಆಳು ಕಾಳಿಲ್ಲದೆ ಸೊರಗಿ ಸುಣ್ಣವಾಗಿದ್ದಾನೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿದ್ದ ಅಯ್ಯ ಇದೆಂಥ ಸ್ಥಿತಿ ಬಂತಪ್ಪ ಅಂತ ಜೈಲ್ ಕಂಬಿಗಳ ಹಿಂದೆ ಕೊರಗುತ್ತಿದ್ದಾನೆ. ಬಳ್ಳಾರಿ ಜೈಲ್ ಶಿಫ್ಟ್ ಆದ ಮೇಲಂತೂ ಕಾಟೇರನ್ಗೆ ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ, ಕುಂತಲ್ಲಿ ಕೂರೋಕಾಗ್ತಿಲ್ಲ. ರಾತ್ರಿಯಂತೂ ಕಣ್ಮುಚ್ಚಿದ್ರೆ ಶೆಡ್ ನರಕವೇ ಕಾಣ್ತಿದೆ. ಒಂದೆಡೆ ಭೂಪತಿಗೆ ಬೆನ್ನು ನೋವು ಬೆಂಬಿಡದೆ ಭೂತದಂತೆ ಕಾಡ್ತಿದ್ರೆ, ಮತ್ತೊಂದೆಡೆ ರೇಣುಕಾಸ್ವಾಮಿಯ ಆತ್ಮವು ಅಟಕಾಯಿಸಿಕೊಂಡಿದ್ಯಂತೆ. ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು, ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಯನ್ನ ತಂದಿದ್ರು. ವಿಜಯಲಕ್ಷ್ಮಿ ಜೊತೆ ಅವರ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಸಹ ಜೈಲ್ಗೆ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಭೂತ ಭಯದಿಂದ ಮುಕ್ತಿಗೆ ದೇವರ ಪ್ರಸಾದ ಕುಂಕುಮ ನೀಡಿದ್ದು ತಾಯಿ ಕಾಪಾಡ್ತಾಳೆ ಅನ್ನೋ ವಿಶ್ವಾಸ ತುಂಬಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ದರ್ಶನ್ ಇವತ್ತು ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿ ಮಾಡಿದರು. ಚಾಮುಂಡಿ ತಾಯಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದಿನಕರ್ ತುಗುದೀಪ್ ಅವರು ಕೂಡ ಇವತ್ತು ಬಹಿರಂಗ ಒಂದು ಸಭೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೋಬೇಡಿ, ಬರ್ತಾರೆ ಹೊರಗಡೆ ಅಂತೇಳಿ. ಇದೆಲ್ಲದರ ನಡುವೆ ಬೆನ್ನು ನೋವು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾನೇ ಇದೆ. ಯಾವಾಗ ಕಡಿಮೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಾಸಾಗೆ ಬೆನ್ನು ನೋವಿನ ಭೂತದ ಕಾಟ. ಭೂಪತಿ ಕಾಯಲು ಓಡೋಡಿ ಬಂದ ಪತ್ನಿ. ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದ ದರ್ಶನ್ ಇಂದು ಅಕ್ಷರಶಃ ಅನಾಥನಾಗಿದ್ದಾನೆ. ಹೊಟ್ಟೆ ತುಂಬಾ ಊಟ ಇಲ್ಲದೆ, ಆಳು ಕಾಳಿಲ್ಲದೆ ಸೊರಗಿ ಸುಣ್ಣವಾಗಿದ್ದಾನೆ. ಇಷ್ಟು ದಿನ
ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿದ್ದ ಅಯ್ಯ ಇದೆಂಥ ಸ್ಥಿತಿ ಬಂತಪ್ಪ ಅಂತ ಜೈಲ್ ಕಂಬಿಗಳ ಹಿಂದೆ ಕೊರಗುತ್ತಿದ್ದಾನೆ. ಬಳ್ಳಾರಿ ಜೈಲ್ ಶಿಫ್ಟ್ ಆದ ಮೇಲಂತೂ ಕಾಟೇರನ್ಗೆ ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ, ಕುಂತಲ್ಲಿ ಕೂರೋಕಾಗ್ತಿಲ್ಲ. ರಾತ್ರಿಯಂತೂ ಕಣ್ಮುಚ್ಚಿದ್ರೆ ಶೆಡ್ ನರಕವೇ ಕಾಣ್ತಿದೆ.